ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ಸ್ನೇಹಿತರೆ, ಇವತ್ತು ನೀವು ನೋಡ್ತಾ ಇರೋ ಜಮೀನು ಬಂದು 2 ಎಕರೆ 31 ಗುಂಟೆ ಬರುತ್ತೆ. ಇದು ತಾರ್ ರೋಡ್ ಅಟ್ಯಾಚ್ ಆಗಿರುವಂಥ ಒಂದು ಖಾಲಿ ಜಮೀನು. ಈ ಜಮೀನಿಗೆ ಚಳ್ಳಕೆರೆಯಿಂದ ಕೇವಲ 26 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ 226 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಈ ಜಮೀನು ನ್ಯಾಷನಲ್ ಹೈವೇಯಿಂದ ಕೇವಲ 2 ಕಿಲೋಮೀಟರ್ ಆಗುತ್ತೆ. ಹಾಗೆ ವಿಲೇಜಿಂದ ತುಂಬ ಹತ್ರನೇ ಇರುವಂಥ ಒಂದು ಖಾಲಿ ಜಮೀನು. ಇದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ತಳಕು ಹೋಬಳಿಗೆ ಸೇರಿರುವಂಥ ಒಂದು ಖಾಲಿ ಜಮೀನು. ಬನ್ನಿ ಸ್ನೇಹಿತರೆ, ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನಾನು ಮೊದಲಿಗೆ ಹೇಳಿದಾಗೆ ಇದು ಟೋಟಲ್ ಆಗಿ 2 ಎಕರೆ 31 ಗುಂಟೆ ಬರುತ್ತೆ. ಅಂದರೆ 3 ಎಕರೆಗೆ 9 ಗುಂಟೆ ಕಡಿಮೆ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಒಂದೇ ಸರ್ವೆ ನಂಬರು 2 ಇಸ ನಂಬರ್ ಬರುತ್ತೆ ಸ್ನೇಹಿತರೆ. ಒಂದು ಇಸ ನಂಬರ್ ಬಂದು 1 ಎಕರೆ 33 ಗುಂಟೆ ಬರುತ್ತೆ, ಇನ್ನೊಂದು 38 ಗುಂಟೆ ಬರುತ್ತೆ ಸ್ನೇಹಿತರೆ. ಇದು ಟೋಟಲ್ ಆಗಿ 2 ಎಕರೆ 31 ಗುಂಟೆ ಇರುವಂಥ ಖಾಲಿ ಜಮೀನು ಮಾರಾಟಕ್ಕಿದೆ. ಇದು ರೆಕ್ಟ್ಯಾಂಗಲ್ ಶೇಪಲ್ಲಿರುವಂಥ ಜಮೀನು. ಜಮೀನಿಗೆ ಸ್ವಲ್ಪ ಉದ್ದ ಜಾಸ್ತಿ ಬರುತ್ತೆ, ಅಗಲ ಕಡಿಮೆ ಬರುತ್ತೆ. ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಜಮೀನು ಸ್ನೇಹಿತರೆ. ಇದು ರೆಕ್ಟ್ಯಾಂಗಲ್ ಶೇಪ್ ಅಂದರೆ ಸ್ನೇಹಿತರೆ, ಜಮೀನಿನ ಉದ್ದ ಸ್ವಲ್ಪ ಜಾಸ್ತಿ ಬಂದು ಅಗಲ ಕಡಿಮೆ ಬರುತ್ತಲ್ವ. ಸೊ ಅಗಲ ಉದ್ದಕ್ಕೆ ಕಂಪೇರ್ ಮಾಡಿದರೆ ಅಗಲ ಕಡಿಮೆ ಬರುತ್ತೆ. ಇದು ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಒಂದು ಖಾಲಿ ಜಮೀನು. ನೋಡ್ರಿ, ನಿಮಗೆ ಕಾಣಿಸ್ತಾ ಇದೆ ಮಣ್ಣು ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಕಲ್ಲು ಆ ಥರ ಏನೂ ಇಲ್ಲ ಸ್ನೇಹಿತರೆ, ಫ್ಲ್ಯಾಟ್ ಆಗಿದೆ ಜಮೀನು. ನೀವು ಇದರಲ್ಲಿ ಯಾವ ಥರ ಬೆಳೆ ಬೇಕಾದರೂ ಪ್ಲಾನ್ ಮಾಡ್ಬೋದು. ಒಂದೇ ಲೆವೆಲ್ ಆಗಿದೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ, ಪ್ಯೂರ್ ರೆಡ್ ಸಾಯಿಲ್ ಸ್ನೇಹಿತರೆ. ರೀಸೆಂಟಾಗಿ ಇವರು ಬೇಸಾಯ ಮಾಡಿದ್ದಾರೆ ಆಲ್ರೆಡಿ. ಈಗ ಏನಾದರೂ ಮಳೆ ಬಂದರೆ ಮೋಸ್ಟ್ಲಿ ಶೇಂಗಾ ಇಲ್ಲ ತೊಗರಿ ಹಾಕ್ತಾರೆ ಅನಿಸುತ್ತೆ. ಜಮೀನು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ರೋಡ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಇದು ಖಾಲಿ ಜಮೀನು ಆಗಿರೋದ್ರಿಂದ ನೀವು ಬೋರಿನ ವ್ಯವಸ್ಥೆ ಮತ್ತು ಕರೆಂಟಿನ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಬೋರ್ ಹಾಕ್ಸಿದ್ರೆ ನೀರು ಬೀಳುತ್ತೆ, ಯಾಕಂದರೆ ಈ ಜಮೀನಿನ ಸರೌಂಡಿಂಗಲ್ಲಿ ಸುಮಾರು ನೀರಾವರಿ ತೋಟಗಳು ಆಲ್ರೆಡಿ ಮಾಡಿದ್ದಾರೆ. ಹಾಗೆ LT ಲೈನು ಈ ಜಮೀನಿನ ಹಿಂಭಾಗದಲ್ಲಿ, ತಾರ್ ರೋಡ್ ಇದೆಯಲ್ಲ ಸ್ನೇಹಿತರೆ, ಅದರ ಹಿಂಭಾಗದಲ್ಲೇ ನಿಮಗೆ LT ಲೈನ್ ಪಾಸ್ ಆಗಿದೆ. ಈ ಜಮೀನನ್ನಾದರೂ ತಗೊಂಡು ನೀವು ತಂತಿ ಬೇಲಿ ವ್ಯವಸ್ಥೆ ಮಾಡಿಕೊಂಡು ಒಂದು ಸ್ವಂತ TC ಮತ್ತು ನೀರಿನ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ಒಂದು ಒಳ್ಳೆ ಜಮೀನು ಸ್ನೇಹಿತರೆ. ಯಾಕಂದರೆ ನೀವು ಬೇರೆಯವ್ರ ರೈತರ ಜಮೀನು ಮುಖಾಂತರ ಓಡಾಡಬೇಕು ಅನ್ನೋ ಒಂದು ಪ್ರಾಬ್ಲಮ್ಸ್ ಏನೂ ಇಲ್ಲ. ನೀವು ಡೈರೆಕ್ಟಾಗಿ ತಾರ್ ರೋಡ್ ಮುಖಾಂತರನೇ ಬರ್ಬೋದು. ಫಸ್ಟ್ ಆಫ್ ಆಲ್ ರೋಡ್ ಕನೆಕ್ಟಿವಿಟಿ ಈ ಜಮೀನಿಗೆ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಒಂದು ಒಳ್ಳೆ ನೀರಿನ ವ್ಯವಸ್ಥೆ ಮಾಡಿಕೊಂಡ್ರೆ ಇದು ನೀವು ಒಂದು ಒಳ್ಳೆ ಕೃಷಿ ತೋಟನ ಕಟ್ಬೋದು ಸ್ನೇಹಿತರೆ. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿ ಯಾರಾದರೂ ನೋಡ್ತಾ ಇದ್ರೂ ಅವರಿಗೆ ಒಂದು ಒಳ್ಳೆ ಸೂಟ್ ಆಗೋಂಥ ಜಮೀನು. ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ತೀವಿ ಅಂದ್ರೂ ಈ ಜಮೀನು ಸೆಟ್ ಆಗುತ್ತೆ. ಯಾಕಂದರೆ ಇದು 2 ಎಕರೆ 31 ಗುಂಟೆ ಅಂದರೆ 3 ಎಕರೆಗಿಂತ ಕಡಿಮೆ ಬರುತ್ತೆ. ಯಾರಾದರೂ 2 ರಿಂದ 3 ಎಕರೆ ಜಮೀನು ನೋಡೋರಿಗೆ ಇದು ಒಂದು ಸೂಕ್ತವಾದ ಜಮೀನು ಸ್ನೇಹಿತರೆ. ವಿಲೇಜ್ ಕನೆಕ್ಟಿವಿಟಿನೂ ಚೆನ್ನಾಗಿದೆ. ನಿಮಗೆ ಲೇಬರ್ ಸಮಸ್ಯೆನೂ ಅಷ್ಟಕ್ಕೊಂದಾಗಿ ಕಾಡಲ್ಲ ಸ್ನೇಹಿತರೆ. ಯಾಕಂದರೆ ವಿಲೇಜ್ ನಿಯರ್ ಬೈ ಇರುವಂಥ ಜಮೀನುಗಳಿಗೆ ಲೇಬರ್ಗಳು ವಾಕಬಲ್ ಡಿಸ್ಟೆನ್ಸಲ್ಲಾದರೂ ಬಂದು ಹೋಗ್ಬಿಡ್ತಾರೆ. ಇದೊಂದು ಅಡ್ವಾಂಟೇಜು ನಿಮಗೆ. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್ ಇರುವಂಥ ಜಮೀನು. ಇದರಲ್ಲಿ ನೀವು ಯಾವ ಥರ ಬೆಳೆ ಬೇಕಾದರೂ ನೀವು ಪ್ಲಾನ್ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಶಾರ್ಟ್ ಟರ್ಮ್ ಕ್ರಾಪ್ಗಾದರೂ ಚೆನ್ನಾಗಿರುತ್ತೆ. ಲಾಂಗ್ ಟರ್ಮ್ ಕ್ರಾಪಲ್ಲಿ ಏನಾದರೂ ನೀವು ಪ್ಲಾನ್ ಮಾಡ್ತೀವಿ ಅಂದ್ರೂ ಅದಕ್ಕೂ ಸೆಟ್ ಆಗುತ್ತೆ ಸ್ನೇಹಿತರೆ. ರೆಡ್ ಸಾಯಿಲು ಯಾವಾಗಲೂ ಬೆಳೆಗಳಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಜನರಲ್ ಪ್ರಾಪರ್ಟಿ ಸ್ನೇಹಿತರೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ, ದಾರಿದು ಏನೂ ಸಮಸ್ಯೆ ಇಲ್ಲ. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರಾಟ ಮಾಡಲಿಕ್ಕೆ ಹೇಳಿದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು ಸ್ನೇಹಿತರೆ 1 ಎಕರೆಗೆ 16 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. ವ್ಯಾಪಾರಕ್ಕೆ ಕೂತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನನ್ನು ತಗೋಬೇಕು ಅಥವಾ ಜಮೀನನ್ನು ಮಾರಬೇಕು ಅನ್ನೋ ಒಂದು ಪ್ಲಾನಲ್ಲಿದ್ದರೆ ನನಗೆ ಇನ್ಫಾರ್ಮ್ ಮಾಡಿ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.